ನಮಸ್ಕಾರ ವೀಕ್ಷಕರೇ. ರಾಷ್ಟ್ರ ರಾಜಧಾನಿ ದೆಹಲಿ ಎಲೆಕ್ಷನ್ಗೆ ಬಿಜೆಪಿ ರೆಡಿ ಅನ್ನೋ ಸಂದೇಶವನ್ನ ಕೊಟ್ಟಿದೆ. ಒಂದು ಕಡೆ ಎಲ್ಲಾ 70 ಕ್ಷೇತ್ರಗಳಲ್ಲೂ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧಿಸೋದು ಪಕ್ಕ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಪ್ರಧಾನಿ ಮೋದಿ ದೆಹಲಿ ಎಲೆಕ್ಷನ್ಗೆ ಪಾಂಚಜನ್ಯವನ್ನ ಮೊಳಗಿಸಿದ್ದಾರೆ. ಪ್ರಚಾರ ಕಾರ್ಯಕ್ಕೆ ಇಂದು ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದು, ಮೊದಲ ಪರಿವರ್ತನಾ ರ್ಯಾಲಿ ನಡೆಯಲಿದೆ. ಸದ್ಯದಲ್ಲೇ ಮೋದಿ ದೊಡ್ಡ ಅನೌನ್ಸ್ಮೆಂಟ್ ಒಂದನ್ನ ಮಾಡ್ತಾರೆ ಅನ್ನೋ ನ್ಯೂಸ್ ಕೂಡ ಬರ್ತಾ ಇದೆ. ಕಳೆದ 2 ಸಲಕ್ಕಿಂತ ಈ ಬಾರಿ ಬಿಜೆಪಿಯ ಜೋಶ್ ನೋಡ್ತಾ ಇದ್ರೆ ದೆಹಲಿಯನ್ನ ಕಮಲ ಪಡೆ ಕಬ್ಜಾ ಮಾಡೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಈ ಭರವಸೆ ಹಾಗೂ ವಿಶ್ವಾಸಕ್ಕೆ ಕಾರಣವೇ ಬೆನ್ನ ಹಿಂದೆ ನಿಂತಿರೋ ಆರ್ಎಸ್ಎಸ್. ಹರಿಯಾಣ ಹಾಗೂ ಮಹಾರಾಷ್ಟ್ರ ಚುನಾವಣೆಗಿಂತ ದೊಡ್ಡ ಮಟ್ಟದಲ್ಲೇ ದೆಹಲಿಯಲ್ಲಿ ಆರ್ಎಸ್ಎಸ್ ಫೀಲ್ಡ್ ವರ್ಕ್ ಮಾಡ್ತಾ ಇದೆ. ಇನ್ನೊಂದೆಡೆ ಕೇಜ್ರಿವಾಲ್ ಆರೋಪಗಳು ಮುಂದುವರೆದಿದ್ದು, ಬಿಜೆಪಿ ವಿರುದ್ಧ ಹೊಸ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ದೆಹಲಿಯಲ್ಲಿ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಪ್ರಚಾರ ಕಾರ್ಯಕ್ಕೆ ಇಂದು ಪ್ರಧಾನಿ ಮೋದಿ ಚಾಲನೆ ನೀಡ್ತಾ ಇದ್ದಾರೆ. ದೆಹಲಿಯ ರೋಹಿಣಿಯಲ್ಲಿ ನಡೀತಾ ಇರೋ ಪರಿವರ್ತನಾ ರ್ಯಾಲಿಯಲ್ಲಿ ಜನತೆಯನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತಾಡ್ತಾ ಇದ್ದಾರೆ. ಈ ಬಾರಿ ಬಿಜೆಪಿ ಗುರಿ ಏನು, ಹೋರಾಟ ಯಾವ ರೀತಿ ಇರಲಿದೆ ಅನ್ನೋದಕ್ಕೆ ಹಿಂದೆ ಪ್ರಧಾನಿ ಮೋದಿ ಹಿಂಟ್ ಕೊಡೋ ಸಾಧ್ಯತೆ ಇದೆ. ಕಳೆದ 2 ಅವಧಿಯಲ್ಲಿ ಪ್ರಧಾನಿ ಮೋದಿ ಆಗಾಗ ಜನತೆಯನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ರು. ಆದ್ರೆ ಈ ಬಾರಿ ಮುಂಚಿನಂತೆ ಮೋದಿ ಆಗಾಗ ಸಂದೇಶವನ್ನ ಕೊಡ್ತಾ ಇಲ್ಲ. 3ನೇ ಅವಧಿಯ ಆರಂಭದ ಬಳಿಕ, ಅದರಲ್ಲೂ ಮಹಾರಾಷ್ಟ್ರ ಎಲೆಕ್ಷನ್ ಬಳಿಕ ಪ್ರಧಾನಿ ಮೋದಿ ರ್ಯಾಲಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಆದ್ರಿಂದ ಮೋದಿ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಜನರು ಉತ್ಸುಕರಾಗಿದ್ದಾರೆ. ಪ್ರಚಾರ ಕಾರ್ಯಕ್ಕೆ ಚಾಲನೆ ಸಿಗುತ್ತೆ ಅನ್ನೋದು ಒಂದು ವಿಚಾರ ಆದ್ರೆ, ಎಲ್ಲರ ಅಚ್ಚರಿಗೆ ಕಾರಣ ಆಗ್ತಾ ಇರೋದು ಮುಂದಿನ ರ್ಯಾಲಿ. ಮೊದಲ ಪರಿವರ್ತನಾ ರ್ಯಾಲಿ ನಡೆದ ಒಂದೇ ವಾರದ ಒಳಗೆ ಪ್ರಧಾನಿ ಮೋದಿ ಮತ್ತೆ ದೆಹಲಿಗೆ ಕಾಲಿಡ್ತಾ ಇದ್ದಾರೆ. ಜನವರಿ 3, 2025ರಂದು ಮತ್ತೊಂದು ಮೆಗಾ ರ್ಯಾಲಿಗೆ ದಿನಾಂಕ ಫಿಕ್ಸ್ ಆಗಿದೆ. ಈ ರ್ಯಾಲಿಯಲ್ಲಿ ದೊಡ್ಡ ಅನೌನ್ಸ್ಮೆಂಟ್ ಒಂದನ್ನ ಮೋದಿ ಮಾಡ್ತಾರೆ ಅನ್ನೋದರ ಹಿಂಟ್ ಸಿಕ್ಕಿದೆ. ಇಡೀ ಪ್ರಚಾರ ಕಾರ್ಯಕ್ಕೆ ಈ ಅನೌನ್ಸ್ಮೆಂಟ್ ದೊಡ್ಡ ತಿರುವು ನೀಡಲಿದೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ಈ ರ್ಯಾಲಿ ಮುಗಿದ ಮರುದಿನ ಅಂದ್ರೆ ಜನವರಿ 4, 2025ಕ್ಕೆ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಆಗಲಿದೆ ಅನ್ನೋ ಮಾಹಿತಿ ಕೂಡ ಹೊರಬರ್ತಾ ಇದೆ. ಖುದ್ದು ಪ್ರಧಾನಿ ಮೋದಿ ಈ ಬಾರಿ ದೆಹಲಿಯನ್ನ ಕಾನ್ಸಂಟ್ರೇಟ್ ಮಾಡಲಿದ್ದು, ಚುನಾವಣೆಯನ್ನ ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದಾರೆ. ಕಳೆದ 2 ಬಾರಿ ಕೇಜ್ರಿವಾಲ್ ಮೇಲುಗೈ, 2024ರ ಲೋಕಸಭಾ ಚುನಾವಣೆಯಲ್ಲಾದ ಹಿನ್ನಡೆ, ಇದೆಲ್ಲದಕ್ಕೂ ದೆಹಲಿ ಗೆಲುವಿನ ಮೂಲಕ ಉತ್ತರವನ್ನ ಕೊಡಲಿದ್ದಾರೆ. ದೆಹಲಿ ಎಲೆಕ್ಷನ್ ಸಂಬಂಧ ಬಿಜೆಪಿ ಅಂಗಳದಿಂದ ಬಂದಿರೋ ಇನ್ನೊಂದು ಅಪ್ಡೇಟ್ ಕೂಡ ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಅದೇನಂದ್ರೆ, ದೆಹಲಿಯಲ್ಲಿ ಯಾವ ಮಿತ್ರ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಳ್ಳದೆ ಏಕಾಂಗಿಯಾಗಿ ಬಿಜೆಪಿ ಸ್ಪರ್ಧಿಸಲಿದೆ ಅನ್ನೋದು. ಈ ಮುಂಚೆ ಎಲ್ಜೆಪಿ ಹಾಗೂ ಜೆಡಿಯು ಜೊತೆ ಮೈತ್ರಿ ಮಾಡಿಕೊಳ್ಳೋ ಬಗ್ಗೆ ಮಾತುಕತೆಗಳು ನಡೆದಿದ್ವು. ಆದ್ರೆ ಸದ್ಯ ದೆಹಲಿಯ ಗ್ರೌಂಡ್ ರಿಪೋರ್ಟ್ ಏನು ಅನ್ನೋದು ಆರ್ಎಸ್ಎಸ್ ಮೂಲಕ ಬಿಜೆಪಿಗೆ ಗೊತ್ತಾಗಿದೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಎಲ್ಜೆಪಿ ಹಾಗೂ ನಿತೀಶ್ ಕುಮಾರ್ರ ಜೆಡಿಯು ವರ್ಕ್ ಆಗ್ಬೋದು ಅನ್ನೋ ಆಲೋಚನೆಯನ್ನ ಕೈಬಿಡಲಾಗಿದೆ. ಮಿತ್ರರೊಂದಿಗೂ ಸಭೆ ನಡೆಸಿ ಏಕಾಂಗಿ ಹೋರಾಟಕ್ಕೆ ಬಿಜೆಪಿ ಇಳಿತಾ ಇದೆ. ದೆಹಲಿಯ 70 ಸೀಟ್ಗಳ ಪೈಕಿ 2015ರಲ್ಲಿ ಕೇಜ್ರಿವಾಲ್ ಪಕ್ಷ ಗೆದ್ದಿದ್ದು ಬರೋಬ್ಬರಿ 67 ಸೀಟ್. 2020ರಲ್ಲಿ 63 ಸೀಟ್ ಆಮ್ ಆದ್ಮಿಗೆ ಸಿಕ್ತು. 4 ಸೀಟ್ ಲಾಸ್ ಆಗಿದ್ರು ಅದನ್ನ ಆಡಳಿತ ವಿರೋಧಿ ಅಲೆ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯವಿರಲಿಲ್ಲ. ಆದರೆ ಈ ಬಾರಿ ಪರಿಸ್ಥಿತಿ ಮುಂಚಿನ ಹಾಗಿಲ್ಲ. ಇನ್ನು 2020ರ ರಿಸಲ್ಟ್ ನಲ್ಲಿ ಒಂದು ವಿಚಾರ ಕ್ಲಿಯರ್ ಆಗಿತ್ತು. ಅದೇನಂದ್ರೆ, ಆಮ್ ಆದ್ಮಿ ವಿರುದ್ಧ ಇದ್ದವರೆಲ್ಲ ಬಿಜೆಪಿಗೆ ವೋಟ್ ಹಾಕಿದ್ರು ಅನ್ನೋದು. ಯಾಕಂದ್ರೆ 63 ಸೀಟ್ ಆಪ್ಗೆ, ಉಳಿದ 7 ಸೀಟ್ಗಳು ಬಿಜೆಪಿಗೆ ಬಂದಿತ್ತು. ಕಾಂಗ್ರೆಸ್ ಹಾಗೂ ಇತರೆ ಪಕ್ಷಗಳಿಗೆ ಒಂದೇ ಒಂದು ಸೀಟ್ ಇರಲಿಲ್ಲ. ನಂತರದಲ್ಲಿ ಈ ಲೆಕ್ಕ 62 ಹಾಗೂ 8 ಆಯ್ತು ಅನ್ನೋದು ಸೆಕೆಂಡರಿ. ವಿಷಯ ಏನಂದ್ರೆ, ಸದ್ಯದ ಮಟ್ಟಿಗೆ ದೆಹಲಿಯಲ್ಲಿ ಆಮ್ ಆದ್ಮಿ ಹಾಗೂ ಬಿಜೆಪಿ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ಜಾಗ ಇಲ್ಲ. ಸದ್ಯ ಕೇಜ್ರಿವಾಲ್ಗೆ ಸ್ಕ್ಯಾಮ್ ಕೇಸ್ನಿಂದ ಹಿನ್ನಡೆ ಆಗಿರೋದ್ರಿಂದ ಒಂದು ಕ್ಷಣ ಆಮ್ ಆದ್ಮಿ ಮೈತ್ರಿ ಬಗ್ಗೆ ಯೋಚಿಸಿದೆ. ಆದ್ರೆ ಅಸ್ತಿತ್ವದಲ್ಲಿ ಇಲ್ಲದೆ ಇರೋ ಪಕ್ಷಕ್ಕೆ ನಾವೇ ಆಹ್ವಾನ ಕೊಟ್ಟು ಜಾಗ ಕೊಡೋದಕ್ಕಿಂತ ಆಗಿದ್ದಾಗ್ಲಿ ಅಂತ ಏಕಾಂಗಿಯಾಗಿ ಸ್ಪರ್ಧಿಸೋ ಚಿಂತೆ ಮಾಡಿದೆ. ಇತ್ತ ಬಿಜೆಪಿ ಕೂಡ ಏಕೈಕ ಪಕ್ಷವಾಗಿದ್ದುಕೊಂಡೇ ಮುನ್ನುಗ್ಗೋದಕ್ಕೆ ರೆಡಿಯಾಗಿದೆ. ಇನ್ನು ಬಿಜೆಪಿಗೆ ಈ ಕಾನ್ಫಿಡೆನ್ಸ್ ಬರೋದಕ್ಕೆ ಕಾರಣವೇ ಆರ್ಎಸ್ಎಸ್. ಸಂಘ ಪರಿವಾರ ಯಾವ ರೇಂಜ್ನಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಈ ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ವಿ. ಬರೋಬ್ಬರಿ 50,000 ಸಣ್ಣ ಲೆವೆಲ್ ಮೀಟಿಂಗ್, 1.5 ಲಕ್ಷ ಸೆಮಿನಾರ್ಗಳು, ಇನ್ನೂ ಹಲವು ಪ್ಲಾನ್ಗಳನ್ನ ಹಾಕಿಕೊಳ್ಳಲಾಗಿದೆ. ದೊಡ್ಡದಾಗಿ ಏನೋ ಒಂದು ಘೋಷಣೆ, ಜನಜಾಗೃತಿ ಭಾಷಣ, ಬಿಗ್ ಅನೌನ್ಸ್ಮೆಂಟ್ ಗಳ ಜವಾಬ್ದಾರಿ ಪಕ್ಷದ ಮೇಲಿದ್ರೆ, ಇತ್ತ ಆರ್ಎಸ್ಎಸ್ ತನ್ನದೇ ಸ್ಟೈಲ್ ನಲ್ಲಿ ಮುನ್ನುಗ್ತಾ ಇದೆ. ರಾಜಧಾನಿಯಲ್ಲಿ ಆರ್ಎಸ್ಎಸ್ನ ಪ್ರಮುಖ ಟಾರ್ಗೆಟೇ ಬೂತ್ಗಳು. ದೆಹಲಿಯಲ್ಲಿ ಒಟ್ಟು 13,033 ಬೂತ್ಗಳಿದ್ದು, ಪ್ರತಿ ಬೂತ್ ವ್ಯಾಪ್ತಿಯಲ್ಲಿ ಬರೋ ಎಲ್ಲಾ ಮನೆಗಳಿಗೂ ವಿಸಿಟ್ ಮಾಡೋದು ಕನ್ಫರ್ಮ್ ಆಗ್ತಾ ಇದೆ.
ದೆಹಲಿಗೆ ಕಾಲಿಡ್ತಾ ಇದ್ದ ಹಾಗೆಯೇ ಬೂತ್ ಲೆವೆಲ್ ಕ್ಯಾಂಪೇನ್ಗೆ RSS ಪ್ಲಾನ್ ಮಾಡಿತ್ತು. ಈಗ ಅದನ್ನ ಕಾರ್ಯರೂಪಕ್ಕೆ ತರೋ ಕೆಲಸವನ್ನ ಮಾಡ್ತಾ ಇದೆ. ಆಡಳಿತ ವಿರೋಧಿ ಅಲೆ ಇದ್ದ ಹರಿಯಾಣದಲ್ಲಿ ಜನರು ಸುಮ್ಸುಮ್ನೆ ಬಿಜೆಪಿಯತ್ತ ತಿರುಗಲಿಲ್ಲ. ಇಂಡಿ ಒಕ್ಕೂಟದ ಪ್ರಾಬಲ್ಯ ಇದ್ದ ಮಹಾರಾಷ್ಟ್ರದಲ್ಲಿ ಜನರು ಆ ಲೆವೆಲ್ಗೆ ಬಿಜೆಪಿ ಒಕ್ಕೂಟಕ್ಕೆ ಬೆಂಬಲ ಕೊಡ್ತಾರೆ ಅಂದ್ರೆ ಆ ಮ್ಯಾಜಿಕ್ ಹಿಂದೆ RSS ಪ್ಲಾನ್ ಹೇಗಿರ್ಬೋದು ಅನ್ನೋದು ಕೂಡ ಚರ್ಚೆ ನಡೀತಾ ಇದೆ. ಅಂದಹಾಗೆ ಏನಿಲ್ಲ ಅಂದ್ರೂ ಪ್ರತಿ ಬೂತ್ನಲ್ಲಿ 10ಕ್ಕೂ ಅಧಿಕ ಸೆಮಿನಾರ್ಗಳು ನಡೆಯುತ್ತವೆ ಅಂದ್ರೆ ಎಷ್ಟು ಕಾರ್ಯಕರ್ತರು ಇದಕ್ಕಾಗಿ ನಿಯೋಜನೆ ಆಗಿದ್ದಾರೆ ಅನ್ನೋದನ್ನ ಊಹಿಸಿಕೊಳ್ಬೇಕಾಗತ್ತೆ. ಅಲ್ಲದೆ ಈ ಮೈಕ್ರೋ ಲೆವೆಲ್ ಕೆಲಸಗಳೆಲ್ಲ ಬೇಕಾ? ಒಂದು ಎಲೆಕ್ಷನ್ ಗೆಲ್ಲೋದಕ್ಕೆ ಇಷ್ಟೆಲ್ಲಾ ಕೆಲಸ ಮಾಡ್ಬೇಕಾ ಅಂತ ಕೇಳಿದ್ರೆ ಬಹುಶಃ ಅದು ಮೂರ್ಖತನದ ಪ್ರಶ್ನೆ ಆಗ್ಬೋದು. ಸದ್ಯದ ಟ್ರೆಂಡ್ ನಲ್ಲಿ ಎಲೆಕ್ಷನ್ ಅನ್ನೋದು ಸೋಲು ಗೆಲುವಿನ ಆಟ ಆಗಿದೆ. ಜನರು ಕೂಡ ತಮ್ಮ ಜೀವನ ಹಳ್ಳ ಹತ್ತಿದ್ರೂ ಪರವಾಗಿಲ್ಲ, ನಾವು ವೋಟ್ ಹಾಕಿದವರು ಗೆಲ್ತಾರಾ ಇಲ್ವಾ ಅನ್ನೋದನ್ನ ಮಾತ್ರ ನೋಡ್ತಾ ಇದ್ದಾರೆ. ಆದ್ರೆ ಎಲೆಕ್ಷನ್ ಉದ್ದೇಶವೇ ಒಂದು ದೇಶದ ಅಭಿವೃದ್ಧಿ. ಜನರು ತಮ್ಮ ಜವಾಬ್ದಾರಿಯನ್ನೇ ಮರೆತು ಹೋಗ್ತಾ ಇದ್ದಾರೆ. ಒಂದು ಕ್ಷೇತ್ರದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಸಣ್ಣ ಗುಡಿಸಲಲ್ಲಿ ವೃದ್ಧ ದಂಪತಿ ಇದ್ದಾರೆ ಅಂದ್ರೆ ಅವರನ್ನ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಯಾಕಂದ್ರೆ ಅವರು ನಮ್ಮ ದೇಶದ ಆಸ್ತಿ. ಅವರು ನಮ್ಮ ದೇಶದಲ್ಲಿ ಬದುಕೋದಕ್ಕೆ ಅರ್ಹರು. ಅವರಿಗೂ ಎಲ್ಲರಿಗೂ ಸಿಗೋ ಸೌಲಭ್ಯಗಳು ಸಿಗಬೇಕು. ಇದನ್ನ ನೆನಪಿಸೋ ಕೆಲಸವನ್ನ ಈಗ RSS ಮಾಡ್ತಾ ಇರೋದು. ಯಾವ ವಿಚಾರ ಮುನ್ನೆಲೆಗೆ ತರಬೇಕು ಅನ್ನೋದು ಕೂಡ ಆಲ್ರೆಡಿ ಚರ್ಚೆ ಆಗಿದೆ. ಫ್ರೀಗಳ ಹಿಂದೆ ಬಿದ್ದಿರೋ ದೆಹಲಿ ಜನರನ್ನ ಅಷ್ಟು ಈಸಿಯಾಗಿ ಜಡ್ಜ್ ಮಾಡೋದಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ಇದೇ ಜನರೇ ಲೋಕಸಭೆಯಲ್ಲಿ ಅಷ್ಟು ಸೀಟ್ಗಳನ್ನ ಬಿಜೆಪಿಗೆ ಕೊಟ್ಟು ಮೋದಿಗೆ ಜೈ ಅಂತ ಇರೋದು. ಆಮ್ ಆದ್ಮಿ ಜೊತೆಗಿನ ಈ ಬಾಂಧವ್ಯ ನಿಂತಿರೋದು ನಂಬಿಕೆ ಮೇಲೆ. ಆದ್ರೆ ಈ ನಂಬಿಕೆಗೆ ಕೇಜ್ರಿವಾಲ್ ದ್ರೋಹ ಮಾಡಿದ್ಮೇಲೆ ಜನರು ಆಮ್ ಆದ್ಮಿಯಿಂದ ವಿಮುಖರಾಗಿದ್ದಾರೆ. ಕರಪ್ಷನ್, ಪೊಲ್ಯೂಷನ್, ಕೇಜ್ರಿವಾಲ್ರ ಶೀಶ್ ಮಹಲ್ ವೈಭೋಗ, ಇದರ ಜೊತೆಗೆ ಸ್ಲಂ ನಿವಾಸಿಗಳ ಕಡೆಗಣನೆ, ಅಕ್ರಮ ಬಾಂಗ್ಲಾ ನಿವಾಸಿಗಳಿಗೆ ಗ್ರ್ಯಾಂಡ್ ವೆಲ್ಕಮ್, ಇದರ ಎಫೆಕ್ಟ್ ಕೇಜ್ರಿವಾಲ್ಗೆ ತಟ್ಟುತ್ತೆ ಅನ್ನೋ ಗ್ಯಾರಂಟಿ ಸಿಕ್ಕಿರೋದ್ರಿಂದಲೇ ಬಿಜೆಪಿ ಈಗ ಏಕಾಂಗಿ ಸ್ಪರ್ಧೆಗೆ ಮುಂದಾಗ್ತಾ ಇರೋದು ಅಂತ ಹೇಳಲಾಗ್ತಾ ಇದೆ. ಇತ್ತ ಕೇಜ್ರಿವಾಲ್ ಮತ್ತೆ ಆರೋಪದ ಮೂಲಕ ಸುದ್ದಿ ಆಗ್ತಾ ಇದ್ದಾರೆ. ಈ ಬಾರಿ ಕಂಬ್ಯಾಕ್ ಮಾಡೋದಕ್ಕೆ ಸಣ್ಣ ಪುಟ್ಟ ಪ್ರಯತ್ನ ಸಾಕಾಗುವುದಿಲ್ಲ. ಎಷ್ಟಾಗುತ್ತೋ ಅಷ್ಟು ಫ್ರೀ ಕೊಡಬೇಕು ಅಂತ ಕೇಜ್ರಿವಾಲ್ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಹಿನ್ನೆಲೆ ಮಹಿಳಾ ಸಮ್ಮಾನ್ ಯೋಜನೆ ಘೋಷಿಸಿ ಮಹಿಳೆಯರಿಗೆ ತಿಂಗಳಿಗೆ 2100 ರು ನೀಡೋದಾಗಿ ಘೋಷಿಸಿದ್ದಾರೆ. ಬರೀ ಇಷ್ಟೇ ಆಗಿದ್ದಿದ್ರೆ ಸಮಸ್ಯೆ ಇರ್ತಾ ಇರ್ಲಿಲ್ವೇನೋ. ಆದ್ರೆ ಈ ಯೋಜನೆಯ ನೆಪ ಇಟ್ಕೊಂಡು ಆಪ್ ಕಾರ್ಯಕರ್ತರು ಸಾರ್ವಜನಿಕರ ಡೇಟಾ ಸಂಗ್ರಹಿಸೋದಕ್ಕೆ ಶುರು ಮಾಡಿದ್ದಾರೆ. ಇದು ಕಾನೂನು ಬಾಹಿರ ಆಗಿರೋ ಹಿನ್ನೆಲೆ ಲೆಫ್ಟಿನೆಂಟ್ ಗವರ್ನರ್ ಸೆಕ್ರೆಟೇರಿಯೇಟ್ ವಿಭಾಗೀಯ ಆಯುಕ್ತರನ್ನ ತನಿಖೆ ಮಾಡುವಂತೆ ಸೂಚಿಸಿದ್ದಾರೆ. ಇದರಿಂದ ರೊಚ್ಚಿಗೆದ್ದಿರೋ ಕೇಜ್ರಿವಾಲ್ ಮಹಿಳೆಯರಿಗೆ ಫ್ರೀ ಬಸ್, ಜನರಿಗೆ ಫ್ರೀ ಎಲೆಕ್ಟ್ರಿಸಿಟಿ ಹಾಗೂ ಫ್ರೀ ವಾಟರ್ ಅನ್ನ ನಿಲ್ಲಿಸೋದಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ ಅಂತ ಆರೋಪಿಸ್ತಾ ಇದ್ದಾರೆ. LG ತನಿಖೆ ಮಾಡಿಸ್ತಾ ಇರೋದು ಕಾನೂನು ಬಾಹಿರ ಕೆಲಸಕ್ಕೆ. ಆದರೆ ಕೇಜ್ರಿವಾಲ್ ಸ್ಕೀಮ್ ನಿಲ್ಲಿಸ್ತಾರೆ ಅಂತ ಆರೋಪಿಸಿ ಜನರ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ. ವಿದ್ಯಾವಂತರಿಗೆ ಈ ವಿಷಯ ಗೊತ್ತಾಗಿದ್ದು ಕೇಜ್ರಿವಾಲ್ಗೆ ಉಗೀತಾ ಇದ್ದಾರೆ. ಒಟ್ನಲ್ಲಿ ಬಿಜೆಪಿ ಜೋಶ್ ನೋಡ್ತಾ ಇದ್ರೆ ಈ ಬಾರಿ ದೆಹಲಿಯನ್ನ ಗೆಲ್ಲೋ ಉತ್ಸಾಹ ತುಂಬಿ ತುಳುಕಾಡ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಸ್ಟ್ರಾಟಜಿಗಳು ಕೂಡ ನಡೀತಾ ಇವೆ. ಈಗ ಏನಿದ್ರು ಜನರು ಏನ್ ಮಾಡ್ತಾರೆ ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.